ಎಲ್ರೂ ಹೇಗಿದ್ದೀರಾ? ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಸಿಲ್ಕಿ ಸಾಕಾಗಿದ್ಯಾ? ಹಾಗಾದ್ರೆ ಒಂದ್ ಸಣ್ಣ ಬ್ರೇಕ್ ತಗೊಂಡು ನಮ್ಮ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಕೊಡಗಿಗೆ ಒಂದು ಮಸ್ತ್ ರೋಡ್ ಟ್ರಿಪ್ ಹೋಗುವ ಬನ್ನಿ. ಇದು ನಮ್ಮ 2 ದಿನದ ಬೆಂಗಳೂರು ಟು ಕೂರ್ಗ್ ರೋಡ್ ಟ್ರಿಪ್ ಐಟಿನರರಿ. ಮೊದಲು ಮಡಿಕೇರಿ ತಲುಪಿದ ಮೇಲೆ ಹೋಗೋದು ಅಬ್ಬೆ ಫಾಲ್ಸ್. ಇಲ್ಲಿ ನೀರು ಧುಮ್ಮಿಕೋ ದೃಶ್ಯ ನೋಡಿದ್ರೆ ಮೈ ಮನ್ಸೇ ಪುಳಕಿತಾಗತ್ತೆ. ಎಂಟ್ರಿ ಫೀ ಸುಮಾರು 50 ರೂಪಾಯಿ. ಇಲ್ಲಿಂದ ಹತ್ರದಲ್ಲೇ ಇರೋ ರಾಜಾಸ್ ಟೂಂಬ್ ಹೋಗಿ ಕೊಡಗು ರಾಜರ ಇತಿಹಾಸವನ್ನ ತುಂಬಾ ಹತ್ರದಿಂದ ನೋಡಬಹುದು. ಆಮೇಲೆ ಕೋಟೆಯ ಒಳಗಿರೋ ಮಡಿಕೇರಿ ಮ್ಯೂಸಿಯಂ ನೋಡ್ಬನ್ನಿ, ಇತಿಹಾಸದ ಬಗ್ಗೆ ಗೊತ್ತಾಗತ್ತೆ. ಇನ್ನು ಸಂಜೆ ಆಗ್ತಿದ್ದ ಹಾಗೆ ರಾಜಾಸ್ ಸೀಟ್ ಗಾರ್ಡನ್ಗೆ ಹೋಗ್ಲೇಬೇಕು. ಅಲ್ಲಿ ಕೂತು ಸೂರ್ಯಾಸ್ತ ನೋಡಿದ್ರೆ ಆ ಫೀಲ್ ಬೇರೆನೇ ಉಂಟಲ್ಲ. ಎಂಟ್ರಿ ಫೀ 10 ರೂಪಾಯಿ. ಬೆಳಗ್ಗೆ ಬೇಗ ಎದ್ದು ಹೋದ್ರೆ ಮಂಜು ಮುಸ್ಕಿದ ಬೆಟ್ಟದ ಮಧ್ಯೆ ಸೂರ್ಯೋದಯ ನೋಡೋದೇ ಒಂದು ಅದ್ಭುತ ಅನುಭವ. 2ನೇ ದಿನ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಇಲ್ಲಿ ಆನೆಗಳಿಗೆ ನೀರ್ ಹಾಕಿ ಮೈ ಉಜ್ಜುವ ಚಾನ್ಸ್ ಸಿಗುತ್ತೆ. ಆದ್ರೆ ಹುಷಾರ್, ಇಲ್ಲಿ ತುಂಬಾ ರಶ್ ಇರುತ್ತೆ, ಟೈಮಿಂಗ್ಸ್ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಹೋಗಿ. ಅದಾದ್ಮೇಲೆ ನಿಸರ್ಗಧಾಮ. ಇಲ್ಲಿ ಕಾಡು ಪ್ರಾಣಿಗಳನ್ನ ನೋಡ್ಬೋದು. ಜೊತೆಗೆ ಅಲ್ಲಿನ ಮಾರುಕಟ್ಟೆಯಲ್ಲಿ ಕೂರ್ಗ್ನ ಸ್ಪೆಷಲ್ ಪದಾರ್ಥಗಳು, ಕಾಫಿ ಪೌಡರ್, ಜೇನುತುಪ್ಪ ಎಲ್ಲ ತಗೋಬಹುದು. ಕೊನೆಗೆ ಹೋಗೋದು ಕುಶಾಲನಗರದ ಗೋಲ್ಡನ್ ಟೆಂಪಲ್. ಅಬ್ಬಾ, ಆ ಶಾಂತಿ, ಆ ಕಲರ್ಫುಲ್ ವರ್ಣಚಿತ್ರಗಳು ಮನಸ್ಸಿಗೆ ಭಾರಿ ನೆಮ್ಮದಿ ಸಿಗುತ್ತೆ. ಎಂಟ್ರಿ ಫೀ ಉಚಿತ. ಇಲ್ಲಿಂದ ಆರಾಮಾಗಿ ಬೆಂಗಳೂರಿಗೆ ವಾಪಸ್ ಬರ್ಬೋದು. ಏನಂತೀರಾ? ಈ ಟ್ರಿಪ್ ಪ್ಲಾನ್ ನಿಮ್ಗೆ ಇಷ್ಟ ಆಯ್ತಾ? ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ. ಟಾಟಾ.